Hello friends, ಹೇಗಿದ್ದೀರಿ ಎಲ್ಲರೂ? ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಬ್ಯಾಕ್ ಟು ಮೈ ಸೀಕ್ರೆಟ್ ಸ್ಪೇಸ್. ನನ್ನ ಚಾನಲ್ನಲ್ಲಿ ನಾನು ಪಾಸಿಟಿವ್ ಮೈಂಡ್ಸೆಟ್, ಎನರ್ಜಿ ಶಿಫ್ಟ್, ಫ್ರೀಕ್ವೆನ್ಸಿ, ಲಾ ಆಫ್ ಅಟ್ರಾಕ್ಷನ್, ಮೈಂಡ್ಫುಲ್ನೆಸ್, ವೆಲ್ ಬೀಯಿಂಗ್ ಬಗ್ಗೆ ಮಾತಾಡ್ತೀವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಸ್ ಬಗ್ಗೆ ಮಾತಾಡಿದ್ವಿ. ಹೇಗೆ ಸಣ್ಣ ಸಣ್ಣ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಸ್ ಮಾಡ್ತಾ ಮಾಡ್ತಾ ನಾವು ನಮ್ಮ ಲೈಫಲ್ಲಿ ಬಿಗ ಶಿಫ್ಟ್ಸ್ನ ನೋಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಮಾತಾಡಿದ್ವಿ. ಫ್ರೆಂಡ್ಸ್, ನಾವು ಲ್ಯಾಕಲ್ಲಿ ಯಾವಾಗ್ಲೂ ಅಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಸಣ್ಣ ಸಣ್ಣ ಡೈಲಿ ಪ್ರಾಕ್ಟೀಸಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ನಾವು ಶಿಫ್ಟ್ ನೋಡ್ಲಿಕ್ಕೆ ಶುರು ಆಗುತ್ತೆ. ಇವಾಗ ನಾವು ನೆಗೆಟಿವ್ ಥಾಟ್ ಪ್ಯಾಟರ್ನ್ಸಲ್ಲಿನೂ ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ, ನೆಗೆಟಿವ್ ಪ್ಯಾಟರ್ನ್ಸಲ್ಲಿ ನಾವು ಮ್ಯಾನಿಫೆಸ್ಟೇಷನ್ನು ಮಾಡ್ಲಿಕ್ಕೆ ಆಗಲ್ಲ. ಸೊ ನಾವು ಫಸ್ಟು ನಮ್ಮ ನೆಗೆಟಿವ್ ಎಮೋಷನ್ಸ್ನ ತೆಗಿತಾ ಹೋಗಬೇಕು. ಇವಾಗ ಏನು ಹೇಳ್ತಾರೆ ಅಂದರೆ, ನಾವು ಎಷ್ಟು ಏಜ್ ಇರ್ತೀವಿ ಅಲ್ವಾ, ಅಷ್ಟು ನಮ್ಮ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್ನ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ ಅಂತ ಹೇಳ್ತಾರೆ. ಇವಾಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ ಅಂದರೆ, ನಮ್ಮ ಮುತ್ತಜ್ಜಿ, ಅಜ್ಜಿ, ಅಮ್ಮ ಹೇಗೆ ಬದುಕಿರ್ತಾರೆ ಅಂದರೆ, ಅವರು ತಾವು ಚೆನ್ನಾಗಿ ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ತಮಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಇದೆಯಾ, ಬಟ್ಟೆ ಇದೆಯಾ, ತಾವು ಒಂದು ಸೀರೆ ತೊಗೊಳ್ಳಿಲ್ಲ ಅಂದ್ರೂ ಮಕ್ಕಳಿಗೆ ಎಲ್ಲ ಮಾಡಬೇಕು, ಫುಲ್ಫಿಲ್ ಮಾಡಬೇಕು, ಹಾಗೆ ನೋಡ್ತಾ ಬಂದಿರ್ತಾರೆ. ಸೊ ಅದನ್ನೇ ಅವ್ರ ಮಕ್ಕಳಿಗೂ ಬಂದುಬಿಟ್ಟಿರುತ್ತೆ. ಅದು ಅವ್ರ ಮಕ್ಕಳನ್ನ ಮತ್ತೆ ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ರಿಗೂ ಕ್ಯಾರಿ ಆಗ್ತಾ ಬಂದಿರುತ್ತೆ. ಅದೇ ನೆಗೆಟಿವ್ ಎಮೋಷನ್ಸ್, ಅದೇ ಎಮೋಷನ್ಸ್, ಮೇ ಬಿ ಇಟ್ಸ್ ಅ ನೆಗೆಟಿವ್ ಎಮೋಷನ್ ಆರ್ ಅ ಪಾಸಿಟಿವ್ ಎಮೋಷನ್, ಅದೇ ಕ್ಯಾರಿ ಮಾಡ್ತಾ ಬಂದಿರುತ್ತೆ. ಸೊ ಇವಾಗ ಅಜ್ಜಿ ಅಮ್ಮಂಗೆ ಹೇಳ್ಕೊಟ್ಟಿರ್ತಾರೆ, ಮಕ್ಕಳನ್ನ ಚೆನ್ನಾಗೆಲ್ಲ ನೋಡ್ಕೋಬೇಕು, ಹಾಗೆ ಹೀಗೆ ಅಮ್ಮನಿಂದ ನಮಗೆ ಬಂದಿರುತ್ತೆ, ನಮ್ಮಿಂದ ಮತ್ತು ನಮ್ಮ ಮಕ್ಕಳಿಗೆ ಹೋಗುತ್ತೆ, ಹಾಗೆ ಅದು ಹೋಗ್ಲಿಕ್ಕೆ ಶುರು ಆಗುತ್ತೆ. ಸೊ ನಾವು ನೆಗೆಟಿವ್ ಎಮೋಷನ್ಸ್ ಕೂಡ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಇದ್ದರೆ ಓಕೆ, ದುಡ್ಡು ಏನೋ ಮರದಿಂದ ಬರುತ್ತಾ, ಅಥವಾ ನಮ್ಮ ಕಾಲು ಎಷ್ಟಿರುತ್ತೆ, ಹಾಸಿಗೆ ಎಷ್ಟಿರುತ್ತೆ, ಕಾಲಷ್ಟೇ ಚಾಚಬೇಕು ಅಂತ ಹೇಳೋದು. ಸೊ ಆ ಥರ ಅದೇ ದುಡ್ಡು ಕಷ್ಟ ಇದೆ, ಮನಿ ಈಸ್ ಹಾರ್ಡ್ ಟು ಫೈಂಡ್, ಮನಿ ಈಸ್ ವೆರಿ ಡಿಫಿಕಲ್ಟ್, ಹಾಗೆ ನಾವು ಅದನ್ನು ತಿಳ್ಕೊಂಡು ಬಂದಿರ್ತೀವಿ ಅಲ್ವಾ. ಹಾಗಾಗಿ ನಮಗೆ ಮನಿ ಅಟ್ರ್ಯಾಕ್ಟ್ ಮಾಡೋದು ಕೂಡ ಕಷ್ಟ ಆದಂಗೆ ಆಗಿರುತ್ತೆ. ಇವಾಗ ನಾವು ನೆಗೆಟಿವ್ ಎಮೋಷನ್ಸ್ನ ಕಟ್ ಮಾಡೋದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ನೀವು ಎಷ್ಟು ನೆಗೆಟಿವ್ ಎಮೋಷನ್ಸ್ನ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀರಲ್ವ, ಅಷ್ಟು ಅದು ನಿಮ್ಮ ಬಾಡಿಲಿ, ನಿಮ್ಮ ಬ್ರೈನಲ್ಲಿ ಅದು ಸಿಮೆಂಟ್ ಹಾಕಿ ಪ್ಯಾಕ್ ಆದಂಗೆ ಆಗಿಬಿಟ್ಟಿರುತ್ತೆ. ಈಸಿಯಾಗಿ ಅದನ್ನು ರಿಮೂವ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವೇನು ಮಾಡಬೇಕು, ಇವಾಗ ನಾವು ಒಂದು ಖುಷಿಯಾಗಿ ಏನಾದರೂ ನಮ್ಮ ಲೈಫಲ್ಲಿ ಏನಾದರೂ ನಡೀತು ಅಂತ ಅಂದರೆ, ನಮ್ಮ ನೆಗೆಟಿವ್ ಎಮೋಷನ್ಸ್, ನಮ್ಮ ಬ್ರೈನ್ ಏನು ಮಾಡಲಿಕ್ಕೆ ಶುರು ಮಾಡುತ್ತೆ ಅಂದರೆ, ಅದನ್ನು ಬೇಗ ಈಸಿಯಾಗಿ ತಗೊಳ್ಳಲ್ಲ. ಅದು ಒಂಥರ ಅನ್ಸೇಫ್ ಫೀಲ್ ಮಾಡಲಿಕ್ಕೆ ಶುರು ಆಗುತ್ತೆ. ಲೈಕ್ ಮತ್ತೆ ಏನಾದರೂ ಆದರೆ, ಮುಂದೆ ಏನಾದರೂ ಆಗುತ್ತಾ, ಅಥವಾ ಒಂದು ಒಳ್ಳೇದೇನಾದರೂ ಆದರೆ ನೆಕ್ಸ್ಟ್ ಏನಾದರೂ ಕೆಟ್ಟದಾಗಲಿಕ್ಕೇ ಹಿಂಗಾಗ್ತಾಯಿದೆ ಅಂತ ತಿಳ್ಕೊಳ್ಳೋದು, ಗಾಬರಿ ಆಗೋದು, ಅಥವಾ ಒಂಥರ ಹೊಟ್ಟೆಲಿ ಸಂಕಟ ಆಗೋದು, ಅದೆಲ್ಲ ಆಗ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಅದಕ್ಕೆ ನೀವು ಬ್ರೈನ್ ಸೆಲ್ಸ್ಗೆ ಅದೇ ಫೀಡ್ ಮಾಡಿಬಿಟ್ಟಿರ್ತೀರಿ. ಆ ಬ್ರೈನ್ ಸೆಲ್ಸ್ಗೆ ಅದು ಒಂಥರ ಫುಡ್ ಆದಂಗೆ ಆಗಿಬಿಟ್ಟಿರುತ್ತೆ. ಸ್ವಲ್ಪ ಟೆನ್ಷನ್ ಆಗೋದು. ಇವಾಗ ಒಂದು ಹೇಳ್ತಾರೆ ನೋಡಿ, टेंशन की इतनी आदत हो गई है कि टेंशन नहीं हुई तो भी ಟೆನ್ಷನ್ ಹೋ ಜಾತಿ ಹೇ ಅಂತ. ಅಂದರೆ ಟೆನ್ಷನ್ ಇಲ್ಲ ಅಂದರೂ ಮನುಷ್ಯನಿಗೆ ಟೆನ್ಷನ್ ಆದ್ರೇ ಖುಷಿ ಆಗುತ್ತೆ. ದಟ್ ಈಸ್ ಬಿಕಾಸ್ ನೀವು ಬ್ರೈನ್ ಸೆಲ್ಸಿಗೆ ನೀವು ಟೆನ್ಷನ್ ಕೊಟ್ಟು ಖುಷಿ ಆಗಿಬಿಟ್ಟಿರುತ್ತೆ. ಅದೊಂಥರ ಫುಡ್ ಆಗಿಬಿಟ್ಟಿರುತ್ತೆ ಅದಕ್ಕೆ. ಸೊ ಮತ್ತೆ ಅದಕ್ಕೆ ಫುಡ್ ಬೇಕು ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ನೀವು ಯಾವಾಗ ಪಾಸಿಟಿವಿಟಿ ಹತ್ರ ಹುಡುಕ್ಲಿಕ್ಕೆ ಹೋದ್ರೂ ಮತ್ತೆ ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ ತೋರಿಸ್ಲಿಕ್ಕೆ ಶುರು ಮಾಡುತ್ತೆ. ಅಲ್ಲಿ ಹಾಗಾಗಿತ್ತು, ಅವತ್ತು ಹಾಗಾಗಿತ್ತು, ಇವತ್ತು ಹೀಗಾಗಿತ್ತು ಅಂತ ಸ್ಟೋರೀಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆವಾಗ ನೀವೇನು ಹೇಳಬೇಕು ಗೊತ್ತಾ, ನೆಗೆಟಿವ್ ಥಾಟ್ ಪ್ಯಾಟರ್ನ್ನ ಕಟ್ ಮಾಡಬೇಕು ಅಂದರೆ ಶಟ್ ಅಪ್ ಅಂತ ಹೇಳಿ. ಎಸ್, ನಿಮ್ಮ ಬ್ರೈನ್ಗೆ ಶಟ್ ಅಪ್ ಅಂತ ಹೇಳಿ. ಆವಾಗ ಏನು ಮಾಡಿ, ಐಸ್ ಕ್ಲೋಸ್ ಮಾಡಿ, ನಿಮ್ಮ ಹಾರ್ಟ್ ಟಚ್ ಮಾಡಿ, ರಿಲ್ಯಾಕ್ಸ್ ಮಾಡಿ 1 ಸೆಕೆಂಡಿಗೆ. ಸಪೋಸ್ ಅದು ನಿಮಗೆ ಹೇಳಲಿಕ್ಕೆ ಶುರು ಮಾಡುತ್ತೆ, ಹಾಗಾಯಿತು, ಹಿಂಗಾಯಿತು, ಅವ್ನು ಹಂಗೆ ಹೇಳಿದ, ಇವಳು ಹೆಂಗೆ ಹೇಳಿದ, ಏನೂ ಹೇಳೋದು ಬೇಡ, ಕೇಳಿಸ್ಕೊಳ್ಳೋದು ಬೇಡ, ಕಾಮಾಗಿ ರಿಯಾಕ್ಟ್ ಮಾಡೋದು ಬೇಡ. ಕ್ಲೋಸ್ ಮಾಡಿ, ಹಾರ್ಟ್ ಟಚ್ ಮಾಡಿಬಿಟ್ಟು ಹೇಳಿ, ಐ ಆಮ್ ಸೇಫ್, ಐ ಆಮ್ ಪ್ರೊಟೆಕ್ಟೆಡ್, ಐ ಆಮ್ ಗೈಡೆಡ್, ಎವ್ರಿಥಿಂಗ್ ಈಸ್ ಫೈನ್ ಇನ್ ಮೈ ಲೈಫ್ ಅಂತ ಹೇಳಿಬಿಟ್ಟು ಕಣ್ ತೆಗೀರಿ. ಓಕೆ, ಆಲ್ ಇಸ್ ವೆಲ್ ಅಂತ ಹೇಳ್ತಾರಲ್ವ, ಹಾಗೆ ಹೇಳಿಬಿಟ್ಟು ಕಣ್ ತೆಗೀರಿ. ಹೇಳಿಬಿಟ್ಟು ಡೈಲಿ ನೀವು ಈ ಥರ 1 ಟೈಮ್ ಮಾಡಲಿಕ್ಕೆ ಶುರು ಮಾಡಿ.
ಡೈಲಿ ನೀವು ಈ ಥರ ಒಂದೇ ಒಂದು ಸಾರಿ ಮಾಡ್ತಾ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಕಡೆ ಹೋಗ್ತೀರಿ.